ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಇಲ್ಲ, ಸ್ವಲ್ಪ ಏನು ಇವ್ರು ಎಕ್ಸ್ಟ್ರಾ ಖರ್ಚು ಮಾಡಿದ್ದಾರೆ, ಅದು ಇನ್ನೂ ಬ್ಯಾಲೆನ್ಸ್ ಇದೆಯಂತ ಯಾರು ಹೇಳ್ತಾ ಇದ್ರು ಮೊನ್ನೆ ಕೌಂಟಿಂಗ್ನಲ್ಲಿ. ಇವರು ಇನ್ನೂ ಒಂದು 20-30 ಚಂದ್ರು ಕೊಡಬೇಕು, ಕೇಳಕ್ಕೆ ಹೋಗಿದ್ರು, ಏನಾಯ್ತೋ ಗೊತ್ತಾಗಿಲ್ಲ ಅಂತ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ಅವರ ವೈಯಕ್ತಿಕ ಸ್ಟಾರ್ ಚಂದ್ರನ ಅರಿಕೆಯ ಕುರಿ ಮಾಡ್ಕೊಂಡ್ರು ಅಷ್ಟೆ. ಪಾಪ ಅವ್ರಿಗೆ ಏನಕ್ಕೆ ಮಾಡ್ಕೊಂಡ್ರು, ಏನು ಮಾಡ್ಕೊಂಡ್ರು, ಈ ಸ್ಕೇಪ್ ಗೋಲ್ಡ್ ಈಗ ಗೊತ್ತಿಲ್ಲ. ಯಾರು ಕಾಂಗ್ರೆಸ್ನವ್ರು ಹೇಳ್ತಾರೆ ಇನ್ನು ಅಧಿಕವಾಗಿ ಖರ್ಚಾಗಿದೆ, ಸ್ವಲ್ಪ ಖರ್ಚು ಹೆಚ್ಚಿಗೆ ಆಗಿದೆ, ಕೊಡಿ ಅಂತ ಹೋಗಿದ್ರು ಅಂತ. ಯಾರೋ ಈಗ 4-5 ದಿವಸದಲ್ಲಿ ಹೋಗಿದ್ರು ಅಂತ. ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು, ನಮಗೆ ಗೊತ್ತಿಲ್ಲ ಸರಿಯಾಗಿ. ಯಾರೋ ಅವ್ರ ಕಾರ್ಯಕರ್ತರು ಹೇಳ್ತಾ ಇದ್ದಿದ್ದು ನಮ್ಮ ನಿಖರ. ಸ್ಟಾರ್ ಚಂದ್ರ ಹತ್ರ ಆಡಿದ್ರೆ ಕಾರ್ಯಕರ್ತರು ಹೋಗ್ತಾಯಿದ್ದೇನ್ರಿ. ಯಾರಾದರೂ ದೊಡ್ಡ ಮನುಷ್ಯನೇ ಹೋಗಿ ಕೇಳಬೇಕು, ಯಾರ ಮಹಾನಾಯಕರುಗಳೇ ಹೋಗ್ಬೇಕು ಅಲ್ಲಿಗೆಲ್ಲ ಮುಂಚೆ. ಏನು ಜನ ಮಾತಾಡ್ತಾ ಇದ್ದಾರಪ್ಪ, ಎಲ್ಲ ಖರ್ಚು ವೆಚ್ಚಗಳನ್ನು ಸರಿ ಮಾಡ್ಕೊಬಿಟ್ರಿ ಎಲೆಕ್ಷನ್ನಲ್ಲಿ. ಏನು ಇದು, ಏನಕ್ಕೆ ಇದು, ಏನು ತಮಾಷೆ ಮಾತೇಂದ್ರಿ. ಅವರೇನು 1 ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ ಮಂಡ್ಯಕ್ಕೆ? ಏನು ಅಭಿವೃದ್ಧಿ ಮಾಡಿದ್ದಾರೆ? ಮಾತಿದ್ರೆ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ವಿ, ಶುಗರ್ ಫ್ಯಾಕ್ಟ್ರಿ ಎಲ್ಲ ಸರ್ಕಾರಗಳು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ದು. ಏನು ಮಾಡಿದ್ದಾರೆ? ಅದೇನು ಆ ಶುಗರ್ ಫ್ಯಾಕ್ಟ್ರಿ ಆಸ್ತಿನ ಪ್ಲೆಡ್ಜ್ ಮಾಡಿ ಶುಗರ್ ಫ್ಯಾಕ್ಟ್ರಿ ಮಾಡ್ತಾರಂತೆ. ಇದು ಇವರ ಅಭಿವೃದ್ಧಿ. ಇದರಿಂದ ಯಾವುದೇ ನಿರೀಕ್ಷಣೆ ಆಗಲ್ಲ. ಈ ಕೆಟ್ಟ ಸರ್ಕಾರ ಆದಷ್ಟು ಬೇಗ ಹೋಗಬೇಕು ಅಂತ ನಾವು ಭಾವಿಸ್ತೀವಿ. ಯಾರು ಪಾಪ ಅರ್ಕೆ ಕುರಿ ಅವರು ಮೊದಲನೇದು ರಾಜಕಾರಣ ಗೊತ್ತಿಲ್ಲ ಅವ್ರಿಗೆ, ತಳಮಟ್ಟದ ಕಾರ್ಯಕರ್ತರುಗಳು ಪರಿಚಯ ಇರಲಿಲ್ಲ. ಅವ್ರನ್ನ ಹಿಡ್ಕೊಂಬಂದು ಏನೋ ದುಡ್ಡಿದೆ ಅಂತ ಹೇಳಿ ಇಲ್ಲಿ ಆಸೆ ತೋರಿಸಿ ನಾವೆಲ್ಲ ಶಾಸಕರಿದ್ದೀವಿ, ನಾವೆಲ್ಲ ಮಂತ್ರಿಗಳಿದ್ದೀವಿ, ನಾವು ಹೇಳಿದ್ರೆ ಜನ ಓಟ್ ಹಾಕ್ಬಿಡ್ತಾರೆ ಅಂತಕ್ಕಂಥ ಒಂದು ರೀತಿಯ ದುರಹಂಕಾರದಿಂದ ಪಾಪ ಅವ್ರನ್ನ ಕರ್ಕೊಂಬಂದು ಪಾಪ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.